ಜಾಗ ಇಲ್ಲ. ಸರ್ ಸಿಎಂ ಬಿಟ್ಟು ಯಾರು ಬರ್ಬೇಡಿ ಸರ್ ಮುಂದೆ ಸರ್ ಸ್ವಲ್ಪ ಸೈಡ್ ಇದೆ ಸರ್ ಸಿಎಂ ಸರ್ ಇಲ್ಲೇ ಬರೋಣ ಸರ್ ಈ ಕಡೆ ಸರ್ 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 ಗಡಕಲ್ ಸರ್ ಸಿಎಂ ಸರ್ ಸರ್ ಈ ಕಡೆ ಸರ್ ಸರ್ ಸ್ವಲ್ಪ ಈ ಕಡೆ ಸರ್ ಆಯ್ತು ಸರ್. ನೀ ಕೂತಿರೋ ಕಡೆನೇ ನಾನು ಬರ್ಬೇಕು. ಸರ್ ಈ ಕಡೆ ಸರ್ ಕಡೆ ಕೂತ್ಬಿಟ್ಟು ಅವರೆಲ್ಲ ಇಲ್ಲಿ ನಿಂತಿದ್ದಾರೆ. ಸರಿ ಸರಿ ಮೊಬೈಲ್ ಸರ್ ಆತ್ಮಸಂತೋಷದಿಂದ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಿದ್ದೇನೆ. ದೇಶ ಗೌರವ ನೇತಾಜಿ ಸುಭಾಷ್ ಚಂದ್ರ ಬೋಸರ ಕನಸುಗಳನ್ನು ನನಸಾಗಿ ಮಾಡಲು ನನಗೆ ಎಷ್ಟೇ ಶ್ರಮವಾದರೂ ನಾನು ನಿಸ್ವಾರ್ಥ ಸೇವೆ ಸಲ್ಲಿಸಲು ಬದ್ಧನಾಗಿರುತ್ತೇನೆ. ಸುಭಾಷರ ಆದರ್ಶ ತತ್ವ ಧ್ಯೇಯಗಳನ್ನು ತಿಳಿಯುವಲ್ಲಿ ಹಾಗೂ ಅನುಸರಿಸುವಲ್ಲಿ ಆಸಕ್ತನಾಗಿರುತ್ತೇನೆ. ಸ್ವತಂತ್ರ ಭಾರತದ ಅಂದಿನ ಕಲ್ಪನೆಗೆ ಸರಿಸಾಟಿಯಾದ ಭಾರತ ನಿರ್ಮಾಣಕ್ಕೆ ಪೂರಕವಾದ ಕೆಲಸಗಳಲ್ಲಿ ತೊಡಗುತ್ತೇನೆ. ಎಲ್ಲವೂ ಸಮೃದ್ಧವಾದ ಭಾರತದಲ್ಲಿ ದೇಶಾಭಿಮಾನದ ಕೊರತೆಯಿಂದ ಕುಸಿಯುತ್ತಿರುವ ಸಾಮಾಜಿಕ ಮೌಲ್ಯಗಳನ್ನು ಮತ್ತೆ ನೆಲೆಗೊಳಿಸಲು ನೇತಾಜಿಯವರ ಅಪ್ರತಿಮ ದೇಶಾಭಿಮಾನವನ್ನು ಆದರ್ಶಪ್ರಾಯವಾಗಿ ಹೊಂದಲು ಇಂದು ಕಂಕಣಬದ್ಧನಾಗಿರುತ್ತೇನೆ. ನೇತಾಜಿ ಸುಭಾಷ್ ಸರ್ ಗಡಕಲ್ ಗಡಕಲ್ Yes. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತೀಯ ಹೆಮ್ಮೆಯ ಪುತ್ರರಾದ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತದ ಹೆಮ್ಮೆಯ ಪುತ್ರ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಪ್ರತಿ ವರ್ಷದಂತೆ ನಮ್ಮ ಕಾರವಾರ ನಗರದಲ್ಲಿ ಸುಭಾಷ್ ಚಂದ್ರ ಬೋಸರ ದಿನಾಚರಣೆ ನಮ್ಮ ನಗರಸಭೆಯಿಂದ ಪ್ರತಿ ವರ್ಷ ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದರು. ಈ ವರ್ಷ ಯಾಕೋ
ಯಾರೂ ಈ ಆಚರಣೆಗೆ ಬಂದಿಲ್ಲ ಅಂತ ಕಾಣ್ತಾ ಇದೆ. ಹಾಗಾಗಿ ನಾವು ನಗರಸಭೆಯ ಅಧ್ಯಕ್ಷರು, ಚೇರ್ಮನ್ರು, ಸದಸ್ಯರುಗಳು ಹಾಗೂ ಸಮಸ್ತ ನಾಗರಿಕ ಬಂಧುವರ ಪರವಾಗಿ ನಾವು ಇವತ್ತು ಮಾಲಾರ್ಪಣೆ ಮಾಡಿ ಈ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನಕ್ಕೆ ಗೌರವ ಕೊಟ್ಟು ಇವತ್ತು ನಾವು ಟಿವಿ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದೇವೆ. ಹೀಗೆ ಈ ತಪ್ಪು ಆಗಬಾರ್ದು. ಯಾಕೆ ಒಬ್ಬ ರಾಷ್ಟ್ರ ನಾಯಕರ ಬಗ್ಗೆ ಒಬ್ಬ ಅವಮಾನ ಮಾಡಿದ್ದಕ್ಕೆ ನಾವು ಬಹಳ ಒಂದು ಖಂಡಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಸರ್, ಈಗ ಹಿಂದಿನ ಅಧಿಕಾರಾವಧಿಯಲ್ಲಿ ನಗರಸಭೆ ಭಾಳ ಸಕ್ರಿಯವಾಗಿತ್ತು. ನಗರದಲ್ಲಿ ಸ್ವಚ್ಛತೆ ಇತ್ತು. ಪ್ರತಿಯೊಂದು ಕೆಲಸನೂ ಟೈಮಿಗೆ ಆಗ್ತಾಯಿತ್ತು. ಜನರ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಸ್ಪಂದನೆ ಇರ್ತಿತ್ತು. ಈಗ ಪೂರ್ತಿ ನಿಷ್ಕ್ರಿಯ ಆಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ನಗರಸಭೆಯಲ್ಲಿ ಹೋದ ಟರ್ಮ್ನಲ್ಲಿ ನಾವೆಲ್ಲ ಕಾರವಾರಿಗೆ ಒಂದು ಒಳ್ಳೆಯ ಊರನ್ನಾಗಿ ಮಾಡಬೇಕಂತ ಒಂದು ಪಣ ತೊಟ್ಟು ಪಾರ್ಟಿಯನ್ನು ಲಕ್ಷ್ಯಕ್ಕೆ ತಗೊಳ್ಳದೆ ಕಾರವಾರದ ಒಂದು ಏಳಿಗೆಗಾಗಿ ಪ್ರಯತ್ನ ಮಾಡಿದ್ವಿ. ಇವಾಗ ಏನಾಗಿದೆ, ನಾವು ಕೌನ್ಸಿಲರ್ಗಳು ಹೆಸರಿಗೆ ಮಾತ್ರ ಇದ್ದಾರೆ. ಯಾವುದೇ ಕೆಲಸ ಮಾಡ್ತಾ ಇರೋದು ಎಲ್ಲ ಅಧಿಕಾರಿಗಳು. ಅವರು ಯಾವುದಕ್ಕೂ ಒಂದು ಲಕ್ಷ್ಯ ಕೊಟ್ಟು ಅವರು ಈ ಊರಿನ ಏಳಿಗೆಗೆ ಕಿತ್ತು ಪ್ರಯತ್ನ ಮಾಡ್ತಾ ಇಲ್ಲ. ಹೀಗಾಗಿ ಎಲ್ಲ ದೃಷ್ಟಿಯಿಂದ ನೋಡಿದರೂ ಊರು ಹೊಲಸಾಗ್ತಾ ಇದೆ, ಹಿಂದೆ ಬೀಳ್ತಾ ಇದೆ. ಈ ಒಂದು ಡೆವಲಪ್ಮೆಂಟ್ ಕಡೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಮಹಾನ್ ನಾಯಕರಾದ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜನ್ಮ ದಿನಾಚರಣೆಯನ್ನು ಮರೆತು ಅದನ್ನು ನಿರ್ಲಕ್ಷಿಸುವುದು ದೊಡ್ಡ ತಪ್ಪು. ಜಿಲ್ಲಾಡಳಿತ ಇದಕ್ಕೆ ಲಕ್ಷ್ಯ ಕೊಡಬೇಕು. ಇಂಥ ಘಟನೆಗಳು ಮತ್ತೆ ಆಗಬಾರ್ದು. ಯಾಕಂದರೆ ಇದು ಕಾರವಾರದಲ್ಲಿ ನಾವು ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಇವಾಗಿಂದಲ್ಲ, ಮೋರ್ ದ್ಯಾನ್ 35 ಇಯರ್ಸ್ ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನು ಆಚರಿಸ್ತಾ ಬಂದೀವಿ. ಇದು ಮೊದಲನೇ ಸಲ ಈ ಥರ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಇದು ಮಹಾ ತಪ್ಪು. ನಾವು ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತ ಮಹಾನ್ ನಾಯಕರಿಗೆ ತೋರಿಸುವ ಒಂದು ಥರದ ಒಂದು ಅಗೌರವವಾಗಿ ಎದ್ದು ಕಾಣ್ತಾ ಇದೆ.